ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ ಗೈಸ್. ಯಾರ್ಯಾರು ಲೈಕ್ ಮಾಡ್ತಿದ್ದೀರಾ, ಹಾಗೆಯೇ ಕಮೆಂಟ್ ಬಾಕ್ಸ್ನಲ್ಲಿ 456 ಅಂತ ಕಮೆಂಟ್ ಮಾಡ್ತಿದ್ದೀರಾ, ಹಾಗೆಯೇ ಶೇರ್ ಮಾಡ್ತಿದ್ದೀರಾ, ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ. ಹಾಗೆಯೇ ಮಾತೆ ಮಹಾಲಕ್ಷ್ಮಿ ಆಗಿರಬಹುದು, ನಮ್ಮ 456 ಏಂಜಲ್ಸ್ ಆಗಿರಬಹುದು, ಎಲ್ಲರೂ ಕೂಡ ನಿಮಗೆಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ. ಯಾಕಂದರೆ ನೀವು ಕೂಡ ಒಬ್ಬರು ಕಷ್ಟಕ್ಕೆ ಆಗ್ತಿದ್ದೀರಾ ಅಂತ ಅಂದಾಗ ದೇವರು ಕೂಡ ಖಂಡಿತವಾಗ್ಲೂ ನಿಜವಾಗ್ಲೂ ನಾನು ಕೂಡ ಕೇಳ್ಕೊಳ್ತೀನಿ, ನಿಮಗೂ ಕೂಡ ಇನ್ನೊಬ್ಬರು ಮುಖಾಂತರ ನಿಮಗೂ ಕೂಡ ನಿಮಗೆ ಕಷ್ಟ ಅಂತ ಬಂದಾಗ ಹೆಲ್ಪ್ ಮಾಡೇ ಮಾಡ್ತಾರೆ. ಓಕೆನಾ? ಯಾವ ರೀತಿ ಮೇಡಮ್ ಅಂತ ಕೇಳಬಹುದು. ನೀವು ಹೊಸ್ದಾಗಿ ಯಾರಾದರೂ ನೋಡ್ತಾ ಇರ್ತೀರಾ ಚಾನಲ್ನ ಅಲ್ವಾ? ಸೊ ಯಾವ ರೀತಿ ಅಂತ ಕೇಳ್ಬೋದು. ನೀವು ಒಂದು ಲೈಕ್ ಕೊಡೋದ್ರಿಂದ ಗಾಯ್ಸ್ ವಿಡಿಯೋ ಅನ್ನೋದು ಲೀಕ್ ಆಗುತ್ತೆ. ನಿಮ್ಮ ಥರ ಕಷ್ಟಪಡೋರು ತುಂಬ ಜನ ಇರ್ತಾರೆ ಅಲ್ವಾ? ಯಾರಿಗೆ ಗೊತ್ತು, ಅವ್ರಿಗೆ ಈ ಒಂದು ಪರಿಹಾರನ ಮಾಡಿಕೊಂಡ್ರೆ ಅವರ ಸಮಸ್ಯೆಗಳು ಬಗೆಹರಿಯೋದು ಅಂತ ಇರ್ಬೋದು ಅಲ್ವಾ? ಸೊ ಅದಕ್ಕೆ ಹೇಳ್ತಾ ಇರೋದು, ದಯವಿಟ್ಟು ಒಂದು ಲೈಕ್ ಮಾಡಿ. ಆದಷ್ಟು ವಿಡಿಯೋ ಅನ್ನೋದು ಲೀಕ್ ಆಗುತ್ತೆ. ಎಲ್ಲರಿಗೂ ಕೂಡ ಈ ವಿಡಿಯೋ ಅನ್ನೋದು ಅಂದರೆ ಲೀಕ್ ಆದರೆ ಅಟ್ಲೀಸ್ಟ್ ಅವರು ಕೂಡ ಈ ಒಂದು ರೆಮಿಡಿಗಳನ್ನ ಮಾಡಿಕೊಂಡು ಅವ್ರ ಕಷ್ಟಗಳನ್ನ ಕಳ್ಕೊಳ್ಳಿ. ಯಾಕಂದರೆ ನಾವು ಒಬ್ರಿಗೆ ಹೆಲ್ಪ್ ಮಾಡಿದ್ರೆ ಗಾಯ್ಸ್ ಇನ್ನೊಬ್ಬರು ನಮಗೆ ಹೆಲ್ಪ್ ಮಾಡೇ ಮಾಡ್ತಾರೆ ಖಂಡಿತವಾಗ್ಲೂ. ಭಗವಂತ ಇನ್ನೊಬ್ಬರು ರೂಪದಲ್ಲಾಗಿರಬಹುದು, ಇಲ್ಲಾಂದರೆ ಭಗವಂತನೇ ಬಂದು ಇನ್ನೊಬ್ಬರು ರೂಪದಲ್ಲಿ ನಮಗೆ ಖಂಡಿತವಾಗ್ಲೂ ಹೆಲ್ಪ್ನ ಮಾಡೇ ಮಾಡ್ತಾರೆ. ಓಕೆನಾ? ಸೊ ಯಾರ್ಯಾರು ಲೈಕ್ ಮಾಡ್ತಿದ್ದೀರಾ ಎಲ್ಲರಿಗೂ ಕೂಡ ತುಂಬಾ ಒಂದು ಥ್ಯಾಂಕ್ಸ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಗೈಸ್ ಇನ್ನೊಂದೇನಂತ ಅಂದರೆ, ನನ್ನ ಚಾನಲಲ್ಲಿ ಬಂದು ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ ಅಂತ ನಾನು ವಿಡಿಯೋ ಮಾಡಿ ಹಾಕೋದಿಲ್ಲ. ನಾನು ಒಂದು ಸಲ ಇದನ್ನು ಎಕ್ಸ್ಪೆರಿಮೆಂಟ್ ಮಾಡಿ ಎಕ್ಸ್ಪೀರಿಯೆನ್ಸ್ನ ತೊಗೊಂಡು ಓಕೆ ಫೈನ್ ನನಗೆ 100% ರಿಸಲ್ಟ್ ಸಿಕ್ತು ಅಂದರೆ ಮಾತ್ರ ನಾನು ನಿಮಗೆ ಶೇರ್ ಮಾಡುವಂಥದ್ದು. ಯಾಕಂದರೆ ನೀವು ಈ ಒಂದು ರೆಮಿಡಿಗಳನ್ನ ಮಾಡ್ಕೋತೀರಾ, ಆವಾಗ ಅದು ಸಕ್ಸಸ್ಫುಲ್ ಆಗಲಿಲ್ಲ ಅಂತಂದರೆ ನೀವು ನನ್ನ ಬೈಕೊಳ್ಬಾರ್ದು ಅಲ್ವಾ? ಸೊ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಅಂದರೆ ಒಂದು ಸಲ ಎಕ್ಸ್ಪೆರಿಮೆಂಟ್ನ ಮಾಡ್ತೀನಿ ಅದನ್ನು. ಓಕೆನಾ? ಯಾವುದೇ ಒಂದು ಪರಿಹಾರ ಮಾಡಬೇಕಾದ್ರೂ ಅದ್ರ ಬಗ್ಗೆ ಫಸ್ಟು ತಿಳ್ಕೊಂಡು ಎಕ್ಸ್ಪೆರಿಮೆಂಟ್ನ ಮಾಡಿ ಓಕೆ ಫೈನ್ ನನಗೆ ಗುಡ್ ರಿಸಲ್ಟ್ ಸಿಕ್ತು ಅಂದರೆ ಮಾತ್ರ ನಾನು ನಿಮಗೆ ಶೇರ್ ಮಾಡುವಂಥದ್ದು. ಓಕೆನಾ? ಯಾರ್ಯಾರು ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಲೈಕ್ ಮಾಡೋಕ್ಕಾಗಲಿ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕಾಗಲಿ ಕಾಸು ಕೊಡಬೇಕಾಗೈಸ್ ಇಲ್ಲ ಅಲ್ವಾ? ಸೊ ನಿಮ್ಮ ಒಂದು ಲೈಕ್ ಅನ್ನೋದು ತುಂಬಾ ನಮ್ಮ ಚಾನಲ್ನಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆನಾ? ಇನ್ನೊಬ್ರು ಕಷ್ಟಕ್ಕೆ ಆಗುವಂಥದ್ದು. ಹಾಗೆಯೇ ಕಮೆಂಟ್ ಮಾಡಿ. ಹಾಗೆಯೇ ಯಾರ್ಯಾರು ನನ್ನ ಚಾನಲಿಗೆ ಹೊಸ್ದಾಗಿ ಸಬ್ಸ್ಕ್ರೈಬ್ ಅಂದರೆ ಹೊಸ್ದಾಗಿ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಇಷ್ಟು ದಿನದಲ್ಲಿ ಯಾರ್ಯಾರು ನನ್ನ ಚಾನಲ್ನ ಅಂದರೆ ಡೈಲಿ ನೋಡ್ತಾ ಇದ್ದೀರಾ, ವ್ಯೂ ಮಾಡ್ತಾ ಇದ್ದೀರಾ, ಎಲ್ಲರಿಗೂ ಕೂಡ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ. ಹಾಗೆಯೇ ಬನ್ನಿ ತಡ ಮಾಡ್ದೇ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಗೈಸ್ ಈ ಒಂದು ತಂತ್ರನ ಮಾಡಲಿಕ್ಕೆ ನಾವಿಲ್ಲಿ ಈ ಪರಮ ಪವಿತ್ರವಾದಂಥ ಕಲ್ಲುಪ್ಪನ್ನ ನಾವು ಇಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ಆಯಿತಾ? ಈ ಕಲ್ಲುಪ್ಪಿನಿಂದ ಮಾಡುವಂಥ ತಂತ್ರಗಳು ಗಾಯ್ಸ್ 100ಗೆ 200% ರಿಸಲ್ಟನ್ನು ಕೊಡುತ್ತೆ. ಯಾಕಪ್ಪ ಅಂತಂದರೆ ನಿಮಗೆ ಗೊತ್ತು ಆಲ್ರೆಡಿ ಇದು ಬಂದು ಮತ್ತು ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯವಾದದ್ದು. ಕಲ್ಲುಪ್ಪು ಸಮುದ್ರದಲ್ಲೇ ಉದ್ಭವವಾಗಿರೋದು, ಹಾಗೆಯೇ ಮಾತೆ ಮಹಾಲಕ್ಷ್ಮಿ ಕೂಡ ಸಮುದ್ರದಲ್ಲೇ ಉದ್ಭವವಾಗಿರೋದ್ರಿಂದ ಕಲ್ಲುಪ್ಪಿಗೆ ತುಂಬಾ ಒಂದು ಮಹತ್ವವನ್ನು ಕೊಡ್ತೀವಿ. ನಮ್ಮ ಊಟದ ರುಚಿನ ಹೆಚ್ಚು ಮಾಡಲಿಕ್ಕಲ್ಲದೇ ಇದು ಕೆಲವೊಂದು ದೋಷಗಳನ್ನ ನಿವಾರಣೆ ಮಾಡಲಿಕ್ಕೆ ಕೆಲವೊಂದು ತಂತ್ರಗಳಿಗೆ ಪರಿಹಾರಗಳಿಗೆ ನಾವು ಯೂಸ್ ಮಾಡ್ಕೊಳ್ತೀವಿ. ಓಕೆನಾ? ಒಂದು ನೆಗೆಟಿವಿಟಿನ ಮನೆಯಿಂದ ಹೊರಗಡೆ ಹಾಕುವಂಥ ಶಕ್ತಿ ಈ ಕಲ್ಲುಪ್ಪಿನಲ್ಲಿದೆ. ಸೊ ಅದಕ್ಕೋಸ್ಕರ ಕಲ್ಲುಪ್ಪನ್ನ ನಾವು ಯೂಸ್ ಮಾಡ್ಕೊಳ್ಬೇಕು. ಹಾಗೆಯೇ ನಾನಿಲ್ಲಿ ಸಾಸಿವೆನ ತೊಗೊಂಡಿದ್ದೀನಿ. ಆಯಿತಾ? ಸಾಸಿವೆನೂ ಕೂಡ ಯೂಸ್ ಮಾಡ್ಕೋಬೇಕು. ಹಾಗೆಯೇ ಗೈಸ್ ಇದಕ್ಕೆ ಬಂದು ನಾನಿಲ್ಲಿ 7 ಒಣಮೆಣ್ಸಿನ್ಕಾಯನ್ನ ತೊಗೊಂಡಿದ್ದೀನಿ. ಇದು ಯಾವ ರೀತಿ ಮಾಡಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಗೈಸ್ ಇದರಿಂದ ಏನು ಯೂಸಸ್ಸು, ಈ ಒಂದು ತಂತ್ರನ ಮಾಡ್ಕೊಳ್ಳೋದ್ರಿಂದ ಏನು ಯೂಸಸ್ಸು ಅನ್ನೋದನ್ನ ನಾನು ನಿಮಗೆ ಫಸ್ಟು ತಿಳಿಸ್ಕೊಟ್ಬಿಡ್ತೀನಿ. ಓಕೆನಾ? ಈ ಒಂದು ತಂತ್ರನ ಮಾಡ್ಕೊಳ್ಳೋದ್ರಿಂದ ಗಾಯ್ಸ್ ನಿಮಗೆ ಸಾಲದ ಸಮಸ್ಯೆ ಏನಾದರೂ ಜಾಸ್ತಿ ಕಾಡ್ತಾ ಇದೆ ಅದು ನಿಮಗೆ ಬೇಗನೆ ನಿವಾರಣೆ ಆಗುತ್ತೆ. ಓಕೆನಾ? ಅದ್ರ ಜೊತೆಗೆ ಆರೋಗ್ಯದ ಸಮಸ್ಯೆನ ಅನುಭವಿಸ್ತಾ ಇರ್ತೀರಾ, ಈಗ ಡಾಕ್ಟ್ರಿಗೆಲ್ಲ ತೋರಿಸ್ಕೋತೀರಾ ಅಂದರೂ ಕೂಡ ನಿಮಗೆ ಡಾಕ್ಟ್ರು ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ, ನೀವು ಅಂದರೂ ಕೂಡ ನಿಮಗೇನೋ ಒಂಥರ ಆಗ್ತಾ ಇರುತ್ತೆ. ಅದನ್ನು ನಾನು ಕೂಡ ಫೀಲ್ ಮಾಡಿದ್ದೀನಿ. ಯಾಕಂದರೆ ನನಗೂ ಕೂಡ ಕೆಲವೊಂದು ಎಕ್ಸ್ಪೀರಿಯೆನ್ಸ್ ಆಗಿದೆ. ಯಾಕಪ್ಪ ಅಂತಂದರೆ ಈಗ ರೋಡಲ್ಲಿ ನೀವು ಹೋಗ್ತಾ ಇರ್ತೀರಾ ಅಂತ ಅಂದ್ಕೊಳ್ಳಿ. ಆಯಿತಾ? ಇವರು ಏನೇನೋ ಮಾಡಿಸಿ ಎಲ್ಲ ಬಿಸಾಕಿರ್ತಾರೆ, ಅದನ್ನು ನೀವು ತುಳಿದ್ಬಿಟ್ಟಿರ್ತೀರ. ಸರಿನಾ? ಸೊ ತುಳಿದಿರೋದ್ರಿಂದ ನಿಮಗೆ ಕೆಲವೊಂದು ಈ ರೀತಿ ಆರೋಗ್ಯದ ಸಮಸ್ಯೆ ಅನ್ನೋದು ನಿಮಗೆ ಕಾಡ್ತಾ ಇರುತ್ತೆ. ಓಕೆನಾ? ಸೊ ಈ ರೀತಿ ಕೆಲವೊಂದು ಚಿಕ್ಕ ಪುಟ್ಟ ತಂತ್ರಗಳನ್ನ ಮಾಡ್ಕೊಳ್ಳೋದ್ರಿಂದ ಗಾಯ್ಸ್ ಆ ರೀತಿ ನಾವೇನಾದರೂ ತುಳಿದಿದ್ದರೆ ಅಕಸ್ಮಾತು ಅದು ಕೂಡ ನಿವಾರಣೆ ಆಗುತ್ತೆ. ನಿಮಗೆ ಅಂತಂದರೆ ಆರೋಗ್ಯದ ಸಮಸ್ಯೆನಲ್ಲಿ ನೀವು ಬಳಲ್ತಾ ಇದ್ದರೆ ಅದು ಕೂಡ ನಿವಾರಣೆ ಆಗುತ್ತೆ. ಸರಿನಾ? ಕೆಲವೊಂದು ಸಲ ಹಾಗೇ ಅಲ್ವಾ? ಏನಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಗಾಯ್ಸ್, ದಯವಿಟ್ಟು ಕೆಲವೊಂದು ತಂತ್ರಗಳನ್ನ ನೀವು ಮಾಡ್ಕೊಳ್ಬೇಕಾದ್ರೆ ಯಾರು ಓಡಾಡದೇ ಇರುವಂಥ ಜಾಗದಲ್ಲಿ ಮಾಡ್ಕೊಳ್ಳಿ. ಯಾಕಂದರೆ ನಮ್ಮಿಂದ ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು ಅಲ್ವಾ? ನಮ್ಮಿಂದ ಇನ್ನೊಬ್ಬರಿಗೆ ಒಳ್ಳೆಯದೇ ಆಗಬೇಕು ಹೊರತು ಇನ್ನೊಬ್ಬರಿಗೆ ನಮ್ಮಿಂದ ಕಷ್ಟ ಅನ್ನೋದು ಬರಬಾರ್ದು
ಅದಂತೂ ನಮಗೆ ಒಳ್ಳೇದು ಮಾಡೋದಿಲ್ಲ. ಪಾಪ ಕರ್ಮಗಳು ಈಗಿನ ಜನ್ಮದಲ್ಲಿ ಹೆಂಗೆ ಅಂದರೆ ಗಾಯ್ಸ್, ಈಗ ಮಾಡಿದ ಪಾಪ ಮುಂದಿನ ಜನ್ಮದಲ್ಲಿ ಅನುಭವಿಸ್ತಾರೆ ಅಂತ ಹೇಳ್ತಾಯಿದ್ರು ಅವಾಗ. ಬಟ್ ಇವಾಗ ಆ ಥರ ಅಲ್ಲ. ನಾವು ಇವಾಗೇನು ಒಂದು ಒಳ್ಳೆ ಕೆಲಸ ಮಾಡಿದ್ರು ಇವಾಗಲೇ ರಿಸಲ್ಟ್ ಸಿಗುತ್ತೆ, ಒಂದು ಕೆಟ್ಟ ಕೆಲಸ ಮಾಡಿದ್ರು ಕೂಡ ಇವಾಗಲೇ ದೇವರು ನಮಗೆ ತೋರಿಸೋದು ಆಯಿತಾ. ಒಂದು ಪಾಪ ಆದರೂ ಅಷ್ಟೇ, ಒಂದು ಪುಣ್ಯ ಆದರೂ ಅಷ್ಟೇ, ನಮಗೆ ಅಲ್ಲಲ್ಲೇ ಕರ್ಮ ರಿಟರ್ನ್ಸ್ ಅಂತಾರಲ್ಲ ಆ ಥರ ಕರ್ಮಗಳು ನಮ್ಗೆ ಅಲ್ಲಲ್ಲೇ ತೋರಿಸ್ಬಿಡುತ್ತೆ. ಅದಕ್ಕೋಸ್ಕರ ನಾವು ಯಾರಿಗೂ ಕೂಡ ತೊಂದರೆ ಆಗದೇ ಇರೋ ರೀತಿ ನಾವು ಕೆಲವೊಂದು ತಂತ್ರಗಳನ್ನ ಯಾರು ಓಡಾಡದೇ ಇರುವಂಥ ಜಾಗದಲ್ಲಿ ನಾವು ಮಾಡ್ಕೊಳ್ಬೇಕಾಗತ್ತೆ, ಸರಿನಾ. ಹಾಗೆಯೇ ನಿಮ್ಮ ಮನೆಯಲ್ಲಿ ಹಣಕಾಸು ಉಳಿತಾ ಇಲ್ಲ, ಪೋಲಾಗಿ ಖರ್ಚಾಗ್ತಾ ಇದೆ, ಸಂಜೆವರೆಗೂ ಬೆಳಗ್ಗೆಯಿಂದ ಸಂಜೆವರೆಗೂ ಕಷ್ಟಪಟ್ಟು ದುಡಿತೀನಿ ಅಂದರೂ ಕೂಡ ನನಗೆ ₹1 ನಿಲ್ತಾ ಇಲ್ಲ ಮೇಡಮ್ ಅಂತ ಅನ್ನೋರು ಕೂಡ ಈ ಒಂದು ತಂತ್ರ ತುಂಬಾ ಒಂದು ಅದ್ಭುತವಾಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು, ಓಕೆನಾ. ಯಾಕಂದರೆ ಇದನ್ನು ನಾನು ತುಂಬ ವರ್ಷದಿಂದ ಮಾಡ್ತಾಯಿದ್ದೀನಿ ಗಾಯ್ಸ್, ನನಗೊಂದು ಗುಡ್ ರಿಸಲ್ಟ್ ಅನ್ನೋದು ಸಿಕ್ಕಿದೆ ಇದು, ಸರಿನಾ. ಸೊ ಆಗಿನ ಕಾಲದಲ್ಲೆಲ್ಲ ನೀವು ನೋಡ್ತಾ ಇರ್ಬೋದು, ಈ ರೀತಿ ತಂತ್ರಗಳನ್ನ ಮಾಡ್ಕೊಳ್ತಾಯಿದ್ರು. ಈ ಉಪ್ಪಾಗಿರಬಹುದು, ಒಣಮೆಣ್ಸಿನ್ಕಾಯಿ ಆಗಿರಬಹುದು, ಹಾಗೆಯೇ ಸಾಸಿವೆ ಆಗಿರಬಹುದು, ಇದನ್ನೆಲ್ಲ ಯೂಸ್ ಮಾಡಿಕೊಂಡು ಕೆಲವೊಂದು ತಂತ್ರಗಳನ್ನ ಆಗಿನ ಕಾಲದವರು ಇದನ್ನು ಮಾಡ್ಕೊಳ್ತಿದ್ರು. ಈ ಒಂದು ತಂತ್ರನ ಬಂದು ನನ್ನ ಅಜ್ಜಿ ನಮಗೆ ಹೇಳ್ಕೊಟ್ಟಿದ್ದು ಇದನ್ನು, ಆಯಿತಾ. ಈ ರೀತಿ ಮಾಡ್ಕೊಳ್ಳಿ, ನಿಮಗೂ ಕೂಡ ಒಳ್ಳೆಯದಾಗುತ್ತೆ ಅಂತ ಹೇಳ್ಕೊಟ್ಟಿದ್ರು. ನಾನು ಕೂಡ ಇದನ್ನು ತುಂಬ ವರ್ಷದಿಂದ ಮಾಡ್ತಾ ಬರ್ತಾಯಿದ್ದೀನಿ. ನನಗೆ ನಿಜವಾಗ್ಲೂ ಒಂದು ಗುಡ್ ರಿಸಲ್ಟ್ ಅನ್ನೋದೇ ಸಿಕ್ಕಿದೆ, ಓಕೆನಾ. ಸೊ ಅದಕ್ಕೇ ನಿಮಗೂ ಕೂಡ ಕಷ್ಟ ಇರುತ್ತೆ. ಈಗ ನಾನು ಒಬ್ಬಳೇ ಮಾಡಿಕೊಂಡು ಈ ರೀತಿ ತಂತ್ರಗಳನ್ನ ನಾನು ಒಬ್ಬಳೇ ಚೆನ್ನಾಗಿರಬೇಕು ಅನ್ನೋದಲ್ಲ ಗಾಯ್ಸ್, ಆಯಿತಾ. ನನ್ನಿಂದ ಏನೋ ಒಬ್ಬರು ಇನ್ನೊಬ್ರಿಗೆ ಹೆಲ್ಪ್ ಆದರೆ ನಮಗೂ ಕೂಡ ಸಮಾಧಾನ ಅಲ್ವಾ. ಅಂದರೆ ಎಲ್ಲರೂ ಚೆನ್ನಾಗಿರಬೇಕು. ಕಷ್ಟಗಳು ಬಂದರೆ ನಿಜವಾಗ್ಲೂ ಗಾಯ್ಸ್, ಅದರಲ್ಲೂ ಹಣದ ಸಮಸ್ಯೆ ಅಂತ ಬಂದ್ಬಿಟ್ರಂತೂ ನಿಜವಾಗ್ಲೂ ಮನುಷ್ಯ ಬದುಕೋಕ್ಕೂ ಕೂಡ ಇಷ್ಟಪಡಲ್ಲ, ಅಷ್ಟು ಒದ್ದಾಡ್ಬಿಡ್ತಾರೆ ಅಲ್ವಾ. ಸೊ ಅದಕ್ಕೇ ಏನೋ ಒಂದು ನನ್ನ ಕಡೆಯಿಂದ ನಿಮಗೆ ಯೂಸ್ ಆಗಲಿ, ಹೆಲ್ಪ್ ಆಗಲಿ ಅನ್ನೋದಕ್ಕೋಸ್ಕರ ತಿಳಿಸ್ಕೊಡ್ತಾ ಇದ್ದೀನಿ ಅಷ್ಟೇ. ಹಾಗೆಯೇ ಗೈಸ್ ಇನ್ನೊಂದೇನಂತಂದರೆ, ಈ ಸಾಸಿವೆನೂ ಅಷ್ಟೇ ಗೈಸ್ ಒಂದು ಅದ್ಭುತವಾಗಿ ಇದು ಕೂಡ ಕೆಲಸನ ಮಾಡುತ್ತೆ. ಅಂದರೆ ದೃಷ್ಟಿನ ತೆಗಿಲಿಕ್ಕೆ ಈ ಸಾಸಿವೆ ಕೂಡ ಹೆಲ್ಪ್ ಮಾಡುತ್ತೆ. ಹಾಗೆಯೇ ಇನ್ನು ಒಣಮೆಣ್ಸಿನ್ಕಾಯಿ, ನೀವು ಕೇಳಬೇಕಾ, ಒಣಮೆಣ್ಸಿನ್ಕಾಯಿ ಅಂತಂದರೆ ಗೈಸ್ ಏನಂದರೆ ಒಂದು ನೆಗೆಟಿವಿಟಿನ, ಇದು ತುಂಬ ಘಾಟ್ ಅಲ್ವಾ. ನಿಮ್ಮ ಮನೆಯಲ್ಲಿ ಒಂದು ನೆಗೆಟಿವಿಟಿ ಏನಾದರೂ ಇದ್ದರೆ ಅದನ್ನು ಬೇಗನೆ ಅದು ಪಟ್ಟಂತ ಮನೆಯಿಂದ ಹೊರಗಡೆ ಹಾಕುವಂಥ ಶಕ್ತಿ ಈ ಒಂದು ಒಣಮೆಣ್ಸಿನ್ಕಾಯಿಗೆ ಇದೆ, ಓಕೆನಾ. ಸೊ ಒಂದು ನೆಗೆಟಿವಿಟಿ ಮನೆಯಲ್ಲಿ ಏನಾದರೂ ಇದ್ದರೆ ನಿಮಗೆ ಯಾವುದೇ ಕೆಲಸ ಮಾಡೋರು ಕೂಡ ಒಳ್ಳೆಯದಾಗೋದಿಲ್ಲ. ಹಾಗೆಯೇ ಆರೋಗ್ಯದ ಸಮಸ್ಯೆ ಹೆಚ್ಚಾಗಿ ಕಾಡ್ತಾ ಇರುತ್ತೆ, ಹಣಕಾಸಿನ ಸಮಸ್ಯೆ ಕೂಡ ತುಂಬಾ ಕಾಡ್ತಾ ಇರುತ್ತೆ. ಮನೆಯಲ್ಲಿ ನೆಮ್ಮದಿ ಇರೋದಿಲ್ಲ, ಗಂಡ ಹೆಂಡತಿ ಜಗಳ ಆಗಿರಬಹುದು, ಅಪ್ಪ ಮಕ್ಕಳು, ಅಮ್ಮ ಮಕ್ಕಳು ಜಗಳ ಆಗಿರಬಹುದು, ಈ ರೀತಿ ಅಣ್ಣ ತಮ್ಮ ಜಗಳ ಆಗಿರಬಹುದು, ಈ ರೀತಿ ಯಾವುದಾದ್ರೂ ಒಂದು ಸಮಸ್ಯೆನ ಎದುರಿಸ್ತಾನೆ ಇರ್ತೀರ, ಆಯಿತಾ. ಅದೇ ಒಂದು ನೆಗೆಟಿವಿಟಿ ಮನೆಯಿಂದ ಹೊರಗಡೆ ಹೋಗಿ ಒಂದು ಪಾಸಿಟಿವಿಟಿ ಅನ್ನೋದು ಮನೆ ಒಳಗಡೆ ಬಂದರೆ, ಅಂದರೆ ಒಂದು ಸಕಾರಾತ್ಮಕ ಶಕ್ತಿ ಅನ್ನೋದು ಮನೆ ಒಳಗಡೆ ಎಂಟ್ರಿ ಕೊಟ್ಟರು ಅಂದರೆ ನೀವೇ ರಾಜರು ಅಂತಲೇ, ರಾಣಿನೇ ಅಂತಲೇ ಹೇಳ್ಬೋದು ಗೈಸ್, ಆಯಿತಾ. ಯಾಕಂದರೆ ಯಾವುದೇ ಒಂದು ಕೆಲಸಕ್ಕೆ ನೀವು ಕೈ ಹಾಕಿದ್ರೂ ಕೂಡ ಎಲ್ಲದರಲ್ಲೂ ಕೂಡ ನೀವು ಸಕ್ಸಸ್ಫುಲ್ನ ಕಂಡೇ ಕಾಣ್ತೀರಾ, ಆಯಿತಾ. ಸೊ ಅದಕ್ಕೆ ಹೇಳ್ತಾ ಇರೋದು, ಕೆಲವೊಂದು ರೆಮಿಡಿಗಳನ್ನ ಮನೆಯಲ್ಲೇ ಮಾಡ್ಕೊಳ್ಳಿ. ಸುಮ್ಮನೆ ಹೋಗಿ ಹೊರಗಡೆ ದುಡ್ಡು ಖರ್ಚು ಮಾಡಿಕೊಂಡು ಶಾಸ್ತ್ರಗಳನ್ನ ಕೇಳಿಕೊಂಡು ಆ ಪೂಜೆ ಮಾಡಿಸಿ ಈ ಪೂಜೆ ಮಾಡಿಸಿ ಏನೋ ಹೇಳ್ತಾರೆ ಅಲ್ವಾ. ಅಂದರೂ ಕೂಡ ಕೆಲವೊಬ್ಬರಿಗೆ ಗುಡ್ ರಿಸಲ್ಟ್ ಅನ್ನೋದು ಸಿಕ್ಕಿರೋದಿಲ್ಲ. ಎಲ್ಲ ಥರ ಪೂಜೆನೂ ಮಾಡಿಸ್ತಾರೆ, ಅಂದರೂ ಕೂಡ ಅವ್ರಿಗೆ ಒಳ್ಳೇದಂತೂ ಆಗ್ತಾ ಇರೋದಿಲ್ಲ, ಆಯಿತಾ. ಸುಮ್ಮನೆ ಯಾಕೆ ಅದರೆಲ್ಲ ದುಡ್ಡು ಖರ್ಚು ಮಾಡ್ತೀರಾ. ಮನೆಯಲ್ಲೇ ನಾವು ಯೂಸ್ ಮಾಡುವಂಥ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಮಾಡ್ಕೊಳ್ಳಿ, ತಂತ್ರಗಳನ್ನ, ಚಿಕ್ಕ ಪುಟ್ಟ ತಂತ್ರಗಳನ್ನ ಮಾಡ್ಕೊಳ್ಳಿ. ಹಾಗೆಯೇ ನಾನು ಯಾವಾಗಲೂ ಹೇಳೋ ಥರ ಗಾಯ್ಸ್, ಮನೆನ ಆದಷ್ಟು ಸ್ವಚ್ಛವಾಗಿ ಇಟ್ಕೊಳ್ಳಿ. ಸ್ವಚ್ಛತೆ ಎಲ್ಲಿರುತ್ತೋ ಮತ್ತು ಮಹಾಲಕ್ಷ್ಮಿ ಅಲ್ಲಿ ಖಂಡಿತವಾಗ್ಲೂ ನೆಲೆ ಊರ್ತಾಳೆ, ಓಕೆನಾ. ಹಾಗೆಯೇ ಮತ್ತು ಮಹಾಲಕ್ಷ್ಮಿಗೆ ಕೆಂಪು ಅಂದರೆ ತುಂಬಾ ಇಷ್ಟ. ಸೊ ಅದಕ್ಕೆ ನೀವು ಶುಕ್ರವಾರ ಒಂದು ಮಲ್ಲಿಗೆ ಹೂವು ಆಗಿರಬಹುದು, ಒಂದು ಕೆಂಪು ಬಣ್ಣದ ಹೂವು ಆಗಿರಬಹುದು, ದೇವಿಗೆ ಅರ್ಪಿಸಿ. ಹಾಗೆಯೇ ತುಪ್ಪದ ದೀಪನ ಹಚ್ಕೊಳ್ಳಿ ದೇವಿಗೆ. ಹಾಗೆಯೇ ಡೈಲಿ ಮನೆಯಲ್ಲಿ ದೀಪ ಹಚ್ಚಿ ಧೂಪನ ಹಾಕಿ ಮನೆಯಲ್ಲಿ ನಿಜವಾಗ್ಲೂ ಒಂದು ನೆಗೆಟಿವಿಟಿ ಇದ್ದರೆ ಅದು ಮನೆಯಿಂದ ಹೊರಗಡೆ ಓಡಿ ಹೋಗುತ್ತೆ, ಓಕೆನಾ. ಹಾಗೆಯೇ ಅದ್ರ ಜೊತೆಗೆ ಪೂಜೆ ಮಾಡೋದ್ರ ಜೊತೆಗೆ ಗಾಯ್ಸ್ ನೀವು ಈ ರೀತಿ ಕೆಲವೊಂದು ಚಿಕ್ಕ ಪುಟ್ಟ ತಂತ್ರಗಳನ್ನೂ ಕೂಡ ನೀವು ಮಾಡ್ಕೊಳ್ಬೇಕಾಗತ್ತೆ. ಬನ್ನಿ ಇವಾಗ ಈ ಒಂದು ತಂತ್ರನ ಯಾವ ದಿನ ಮಾಡಬೇಕು, ಹಾಗೆಯೇ ಯಾವ ಟೈಮಲ್ಲಿ ಮಾಡಬೇಕು ಆ್ಯಂಡ್ ಹೇಗೆ ಮಾಡಬೇಕು ಎಲ್ಲನೂ ಕೂಡ ನಾನಿವಾಗ ತಿಳಿಸ್ಕೊಡ್ತೀನಿ. ಈ ಒಂದು ತಂತ್ರನ ಗೈಸ್ ನೀವು ಹುಣ್ಣಿಮೆ ಅಮಾವಾಸ್ಯೆನಲ್ಲಿ ಮಾಡ್ಕೊಳ್ಬೇಕಾಗತ್ತೆ, ಇಲ್ಲ ಅಂತಂದರೆ ಭಾನುವಾರ ಮಾಡ್ಕೊಳ್ಳಿ, ಸರಿನಾ. ಹಾಗೆಯೇ ಟೈಮಿಂಗ್ಸ್ ಬಂದು ಸಂಜೆ 6 ಗಂಟೆಯಿಂದ 7 ಗಂಟೆ ಒಳಗಡೆ ಈ ಒಂದು ತಂತ್ರನ ನೀವು ಮಾಡ್ಕೊಳ್ಬೇಕಾಗತ್ತೆ. ಯಾವ ರೀತಿ ಅಂತ ಇವಾಗ ಹೇಳ್ತೀನಿ ನಿಮಗೆ. ನೋಡಿ, ಇಲ್ಲಿ ಈ ರೀತಿ ಒಂದು ಕೆಂಪು ಬಣ್ಣದ ಬಟ್ಟೆನ ನೀವು ಫಸ್ಟು ತಗೊಳ್ಬೇಕಾಗತ್ತೆ. ಈ ರೀತಿ ಕೆಂಪು ಬಣ್ಣದ ಒಂದು ಬಟ್ಟೆನ ತಗೊಳ್ಳಿ ಗಾಯ್ಸ್.
ಇದ್ರ ಜೊತೆಗೆ ನೀವು ಏನು ಮಾಡಬೇಕು ಅಂದರೆ ಈ 7 ಒಣಮೆಣ್ಸಿನ್ಕಾಯಿ ಇದೆಯಲ್ಲ, 7 ಒಣಮೆಣ್ಸಿನ್ಕಾಯಿನ ನೀವು ಹಾಕ್ಕೊಳ್ಬೇಕಾಗತ್ತೆ. ನೋಡಿ ಇನ್ನೊಂದು ಹೇಳ್ತೀನಿ ನಿಮಗೆ, ಈ ಒಣಮೆಣ್ಸಿನ್ಕಾಯಲ್ಲಿ ಗೈಸ್ ಯಾವುದೇ ಕಾರಣಕ್ಕೂ ಅರ್ಧಂಬರ್ಧ ಕಟ್ಟಾಗಿರೋದಾಗಿರಬಹುದು, ಇಲ್ಲ ಸ್ವಲ್ಪ ಬಿದೋಗಾಗೋದಾಗಿರಬಹುದು, ಈ ಥರ ತೊಟ್ಟಿ ಇಲ್ಲದೆ ಇರೋದಾಗಿರ್ಬೋದು, ಆ ಥರದೆಲ್ಲ ಇದು ಮಾಡೋಕ್ಕೆ ಹೋಗ್ಬೇಡಿ. ತೊಟ್ಟು ಇರಬೇಕು, ಹಾಗೆಯೇ ಅರ್ಧಂಬರ್ಧ ಕಟ್ಟಾಗಿರಬಾರ್ದು. ಆ ರೀತಿ ಕ್ಲೀನಾಗಿ ನೀವು ನೋಡಿಕೊಂಡು ಒಣಮೆಣ್ಸಿನ್ಕಾಯಿನ ತೊಗೊಳ್ಬೇಕಾಗತ್ತೆ. ಇದ್ರ ಜೊತೆಗೆ ಗೈಸ್ ನೀವು ನೋಡಿ, ಒಂದು ಇಡೀ ನಾನು ಕಲ್ಲುಪ್ಪನ್ನ ಇಲ್ಲಿ ತೊಗೊಳ್ತಾ ಇದ್ದೀನಿ. ಒಂದು ಇಡೀ ಕಲ್ಲುಪ್ಪನ್ನ ಇದ್ರ ಜೊತೆಗೆ ನೀವು ಸೇರಿಸ್ಕೊಳ್ಬೇಕು. ಹಾಗೆಯೇ ಸ್ವಲ್ಪ ನಾನು ಇಲ್ಲಿ ನೋಡಿ, ಇಲ್ಲಿ ಇಷ್ಟು ಸಾಸಿವೆನ ತೊಗೊಳ್ತಾ ಇದ್ದೀನಿ. ಕೈಯಲ್ಲಿ ನಿಮಗೆ ಎಷ್ಟು ಸಿಗುತ್ತೋ ಸಾಸಿವೆ, ಈಗ ನೋಡಿ ನಾನು ಕೈಯಲ್ಲಿ ನಿಮಗೆ ಎಷ್ಟು ಸಿಗುತ್ತೋ ಸಾಸಿವೆ ಅಷ್ಟನ್ನ ನೀವು ತೊಗೊಂಡು ಇದ್ರ ಜೊತೆಗೆ ನೀವು ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಕಲ್ಲುಪ್ಪು ತೊಗೊಂಡಿದ್ದೀನಿ, ಹಾಗೆಯೇ ಸಾಸಿವೆನ ತೊಗೊಂಡಿದ್ದೀನಿ. 7 ಒಣಮೆಣ್ಸಿನ್ಕಾಯಿ ತೊಗೋಬೇಕು. 2 ತೊಗೋಬೋದಾ, 3 ತೊಗೋಬೋದಾ ಮೇಡಮ್, ಆ ಥರ ಎಲ್ಲ ಕೇಳೋಕ್ಕೆ ಹೋಗಬೇಡಿ. 7 ತೊಗೋಬೇಕು. ನಾನು ಪದೇ ಅದಕ್ಕೆ ನಿಮಗೆ ಹೇಳ್ತಾ ಇರೋದು. ತೊಗೊಂಡು ಗಾಯ್ಸ್ ಹಾಗೆಯೇ ಬಿಳಿ ಬಣ್ಣದ ಬಟ್ಟೆಲಿ ಮಾಡ್ಬೋದಾ ಮೇಡಮ್, ಇಲ್ಲ ಅರಿಶಿನ ಕಲರ್ ಬಟ್ಟೆಲಿ ಮಾಡ್ಬೋದಾ ಮೇಡಮ್ ಅಂತ ಕೇಳಬೇಡಿ. ಇದು ಬಂದು ಈ ಒಂದು ತಂತ್ರಕ್ಕೆ ನೀವು ಕೆಂಪು ಬಣ್ಣದ ಬಟ್ಟೆನೇ ಹಾಕಬೇಕು, ಸರಿನಾ. ಹಾಗೆಯೇ 7 ಒಣಮೆಣ್ಸಿನ್ಕಾಯಿನೇ ಹಾಕಬೇಕು. ಹಾಗೆಯೇ ಒಂದು ಇಡಿಯಷ್ಟು ಕೈ ಮುಷ್ಟಿ, ಒಂದು ಇಡಿಯಷ್ಟು ಕಲ್ಲುಪ್ಪು ತೊಗೊಳ್ಳಿ. ಹಾಗೆ ಸ್ವಲ್ಪ ನಿಮ್ಮ ಕೈಗೆ ಎಷ್ಟು ಸಿಗುತ್ತೋ ಅಷ್ಟು ಸಾಸಿವೆನ ತೊಗೊಂಡು ನೀವು ಇದನ್ನು ಒಂದು ಗಂಟು ಥರ ನೀವು ಮಾಡ್ಕೊಳ್ಬೇಕಾಗತ್ತೆ. ನೋಡಿ ಗಾಯ್ಸ್, ಈ ರೀತಿ ಒಂದು ಗಂಟನ್ನ ನಾನು ಮಾಡ್ಕೊಂಡಿದ್ದೀನಿ. ಅದು 3 ಪದಾರ್ಥಗಳನ್ನ ಸೇರಿಸ್ಕೊಂಡು ನಾನು ಗಂಟನ್ನ ಮಾಡ್ಕೊಂಡಿದ್ದೀನಿ. ಮಾಡ್ಕೊಂಡಾದಮೇಲೆ ಗಾಯ್ಸ್ ನೀವು ಏನು ಮಾಡಬೇಕು ಅಂದರೆ, ನಿಮ್ಮ ಮನೆಯಲ್ಲಿ ನೀವು ಎಷ್ಟು ಜನ ಇದ್ದೀರಾ ಅಷ್ಟು ಜನಕ್ಕೂ ನೀವು ಇದನ್ನು ದೃಷ್ಟಿನ ತೆಗಿಬೇಕು. ಮೇಲ್ಗಡೆಯಿಂದ ಕೆಳಗಡೆಗೆ ಅಂದರೆ ತಲೆಯಿಂದ ಕಾಲವರೆಗೂ ನೀವು 3 ಸಲ ಎಲ್ಲರಿಗೂ ಕೂಡ, ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಿ ಎಲ್ಲರಿಗೂ ಕೂಡ ಲೈನಾಗಿ ನಿಲ್ಲಿಸ್ಬಿಟ್ಟು ನೀವು ದೃಷ್ಟಿನ ತೆಗೆದುಬಿಟ್ಟು ನೀವೇನು ಮಾಡಬೇಕು ಅಂತಂದರೆ, ಯಾರು ಓಡಾಡದೇ ಇರುವಂಥ ಜಾಗಕ್ಕೆ ಹೋಗಬೇಕು ಗಾಯ್ಸ್, ಆಯಿತಾ. ಬೇಗನೆ ಮಾಡ್ಕೊಳ್ಳಿ ರೆಮಿಡಿನ. ಯಾಕಂತಂದರೆ ಯಾರು ಓಡಾಡದೇ ಇರೋ ಜಾಗಕ್ಕೆ ಹೋಗೋದು ಅಂತಂದರೆ ಅಷ್ಟೊತ್ತಲ್ಲಿ ತುಂಬ ಕಷ್ಟ ಆಗುತ್ತೆ. ಅಂದರೆ 6 ಗಂಟೆಗೆ ಮಾಡಿಕೊಂಡ್ರೆ ಸ್ವಲ್ಪ ಬೆಳಕಿರುತ್ತೆ, ಹಾಗೆಯೇ ಏನು ಭಯ ಅಂತ ಅನಿಸೋದಿಲ್ಲ. ಬಟ್ 7 ಗಂಟೆ ಆಗಿಬಿಟ್ರೆ ತುಂಬ ಕಷ್ಟ ಆಗುತ್ತೆ. ಇಲ್ಲ ಮೇಡಮ್, ನಾವು ಈಗ ಡ್ಯೂಟಿಗೆ ಹೋಗಬೇಕು, ನಾವು ಬಂದು ಬರೋದೇ ನಮ್ಗೆ 6 ಗಂಟೆ 6:30 ಆಗುತ್ತೆ, ನಾವು 7 ಗಂಟೆಗೆ ಈ ರೆಮಿಡಿನ ಮಾಡ್ಕೋತೀವಿ ಅಂತ ಅನ್ನೋರು ನಿಮ್ಮ ಜೊತೆ ಯಾರಾದರೂ ಇನ್ನೊಬ್ಬರನ್ನ ಕರ್ಕೊಂಡೋಗಿ, ಏನು ತೊಂದರೆ ಇಲ್ಲ, ಓಕೆನಾ. ಕರ್ಕೊಂಡೋಗ್ಬಿಟ್ಟು ಗೈಸ್ ಯಾರು ಓಡಾಡದೇ ಇರುವಂಥ ಜಾಗಕ್ಕೆ ಹೋಗ್ಬಿಟ್ಟು ನೀವು ಸ್ವಲ್ಪ ಮಣ್ಣನ್ನ ತೆಗೀರಿ, ಆಯಿತಾ. ಮಣ್ಣನ್ನು ಅಗದ್ಬಿಟ್ಟು ಅದ್ರ ಒಳಗಡೆಗೆ ಮಣ್ಣೊಳಗಡೆ ಇದನ್ನು ಹಾಕ್ಬಿಟ್ಟು ನೀವು ಈ ಗಂಟನ್ನು ಊತಾಕಬೇಕು, ಸರಿನಾ. ಮಣ್ಣಾದ್ರೂ ಇದ್ರ ಮೇಲೆ ಮುಚ್ಚಿಬಿಡಿ, ಇದನ್ನು ಊತಾಕ್ಬಿಡಿ, ಸರಿನಾ. ಊತಾಕ್ಬಿಟ್ಟು ತಿರುಗಿ ನೋಡ್ದೇ ನೀವು ಮನೆಗೆ ಬರಬೇಕಾಗತ್ತೆ. ಮನೆಗೆ ಬಂದುಬಿಟ್ಟು ಕೈಕಾಲು ಮುಖನ ತೊಳ್ಕೊಂಡು ನೀವು ಮನೆ ಒಳಗಡೆ ಬರಬೇಕು. ಹಾಗೆ ಬರಬೇಡಿ, ಮನೆ ಒಳಗಡೆ ಬಂದು ತೊಳ್ಕೊಳ್ಳೋದು ಆ ಥರ ಎಲ್ಲ ಮಾಡಬೇಡಿ. ಹೊರಗಡೆನೇ ನೀವು ಸ್ವಲ್ಪ ನೀರೆಲ್ಲ ಇಟ್ಬಿಟ್ಟು ಹೋಗ್ಬಿಡಿ. ಅಂದರೆ ಟ್ಯಾಪ್ ಏನೂ ಇಲ್ಲ ಅನ್ನೋರು ಸ್ವಲ್ಪ ನೀರನ್ನೆಲ್ಲ ಮುಂಚೆನೇ ಇಟ್ಬಿಟ್ಟು ನೀವು ಹೋಗಿ ಬಂದ ತಕ್ಷಣ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ನೀವು ಮಾಮೂಲಿ ಮನೆಗೆ ಬರಬೇಕಾಗತ್ತೆ, ಸರಿನಾ. ಈ ರೀತಿ ಗಾಯ್ಸ್ ನೀವು ಎವ್ರಿ ಮಂತ್ ಕೂಡ ನೀವು ಮಾಡ್ಕೊಳ್ಳಿ, ತಿಂಗಳು ಮಾಡ್ಕೊಳ್ಳಿ. ಅಂತಂದರೆ ಇವತ್ತು ನೀವು ಹುಣ್ಮೆನಲ್ಲಿ ಮಾಡಿರ್ತೀರಾ ಅಂತ ಅಂದ್ಕೊಳ್ಳಿ, ನೆಕ್ಸ್ಟ್ ಹುಣ್ಮೆಗೆ ಮಾಡ್ಕೊಳ್ಳಿ. ಇಲ್ಲ ಅಮಾವಾಸ್ಯೆಲಿ ಮಾಡಿದರೆ ನೆಕ್ಸ್ಟ್ ಅಮಾವಾಸ್ಯೆಗೆ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಭಾನುವಾರ ಮಾಡ್ತೀನಿ ಮೇಡಮ್ ಅನ್ನೋರು ಈ ಡೇಟ್ ನೋಡ್ಕೊಳ್ಳಿ. ಇವತ್ತು ಭಾನುವಾರ ಅಂತಂದರೆ ಇವತ್ತಿನ ಡೇಟಿಗೆ ಇನ್ನು ನೆಕ್ಸ್ಟ್ ಮಂತ್ ನೆಕ್ಸ್ಟ್ ಡೇಟಿಗೆ ನೆಕ್ಸ್ಟ್ ಭಾನುವಾರ ನೀವು ಮಾಡ್ಕೊಳ್ಬೇಕಾಗತ್ತೆ. ಆ ರೀತಿ ನೀವು ಮಾಡ್ಕೊಳ್ಬೇಕಾಗತ್ತೆ ಗಾಯ್ಸ್, ಓಕೆನಾ. ಸೊ ಈ ಒಂದು ತಂತ್ರನ ಮಾಡ್ಕೊಳ್ಳಿ. ನಿಜವಾಗ್ಲೂ ಒಂದು ಗುಡ್ ರಿಸಲ್ಟ್ ಅನ್ನೋದು ಸಿಗುತ್ತೆ ಗಾಯ್ಸ್. ಸುಮ್ಮನೆ ನಿಮಗೇನೋ ಹೇಳ್ತಾ ಇಲ್ಲ ನಾನು. ನಿಜವಾಗ್ಲೂ ಈ ಒಂದು ತಂತ್ರದಿಂದ 100ಗೆ 200% ರಿಸಲ್ಟ್ ಸಿಗುತ್ತೆ. ನೀವೇ ನನಗೆ ಬೇಕಾದ್ರೆ ಕಮೆಂಟ್ ಮಾಡ್ತೀರಾ, ಹೌದು ಮೇಡಮ್ ನೀವು ಹೇಳಿದ್ದು ನಾನು ಮಾಡಿದೆ, ನೀವು ಹೇಳಿದ್ದು ಮಾಡಿದ್ಮೇಲಿಂದ ನನಗೆ ನಿಜವಾಗ್ಲೂ ಒಳ್ಳೆಯದಾಗಿದೆ, ನನಗೆ ಹಣಕಾಸಿನ ಸಮಸ್ಯೆ ಅನ್ನೋದು ಬಗೆಹರಿದಿದೆ, ನನಗೆ ಹಾಗೆಯೇ ಆರೋಗ್ಯದ ಸಮಸ್ಯೆಯನ್ನು ಕೂಡ ಬಗೆಹರಿದಿದೆ. ಈ ರೀತಿ ನೀವು ನನಗೆ ಕಮೆಂಟ್ನ ಮಾಡ್ತೀರಾ. ನಿಜವಾಗ್ಲೂ ಗಾಯ್ಸ್, ನಂಬಿಕೆ ಇಟ್ಟು ನಾನು ಪ್ರತಿ ಸಲ ಹೇಳೋ ಥರನೂ ನೀವು ಯಾವುದೇ ಒಂದು ರೆಮಿಡಿಗಳನ್ನ, ಪರಿಹಾರನ, ಹಾಗೆಯೇ ತಂತ್ರಗಳನ್ನ ಮಾಡ್ಕೊಳ್ಬೇಕಾದ್ರೆ ಒಂದು ನಂಬಿಕೆ ಇಟ್ಟು ಮಾಡ್ಕೋಬೇಕು. ಬೇಕಾಬಿಟ್ಟು ಇವ್ರು ಹೇಳಿದ ತಕ್ಷಣ ಆಗ್ಬಿಡುತ್ತಾ, ಈ ರೀತಿ ಏನಾದರೂ ನೀವು ಅಂದ್ಕೊಂಡು ಮಾಡಿದ್ರೆ ಗಾಯ್ಸ್ ನಿಜವಾಗ್ಲೂ ಅದು ಖಂಡಿತವಾಗ್ಲೂ ಆಗೋದಿಲ್ಲ, ಆಯಿತಾ. ಆಗುತ್ತಪ್ಪ, ನಮಗೆ ಗುಡ್ ರಿಸಲ್ಟ್ ಸಿಗುತ್ತೆ. ಮತ್ತು ಮಹಾಲಕ್ಷ್ಮಿ ಆಗಿರಬಹುದು, ಹಾಗೆಯೇ 4, 5, 6 ಏಂಜಲ್ಸ್ ಆಗಿರಬಹುದು, ನಾವು ಇಷ್ಟಪಡುವ ದೇವರಾಗಿರಬಹುದು, ಹಾಗೆಯೇ ನಮ್ಮ ಮನೆ ದೇವರಾಗಿರಬಹುದು, ಎಲ್ಲರೂ ಕೂಡ ನಮಗೆ ಒಳ್ಳೇದು ಮಾಡ್ತಾರೆ. ಒಂದು ನಂಬಿಕೆ ಇಟ್ಟು ನಾನು ಇದನ್ನು ಮಾಡ್ಕೊಳ್ತೀನಿ ಅಂತ ನಿಮ್ಮ ಮನಸ್ಸಲ್ಲಿ ಅದು ಬರಬೇಕು ಫಸ್ಟು, ಆಯಿತಾ. ಒಂದು ನಂಬಿಕೆ ಇಟ್ಟು ಮಾಡ್ಕೊಳ್ಳಿ. ಇದ್ರ ಜೊತೆಗೆ ಗಾಯ್ಸ್ ಏನಂದರೆ, ಯಾವುದೇ ಕಾರಣಕ್ಕೂ ನೀವು ನಿಮ್ಮ ಮನೆ ದೇವರನ್ನ ಮರಿಬಾರ್ದು, ಆಯಿತಾ. ಯಾಕಪ್ಪ ಅಂದರೆ ನೀವು ಇಷ್ಟಪಡೋ ದೇವ್ರನ್ನೂ ನೀವು ಮಾಡೋದ್ರ ಜೊತೆಗೆ ನಿಮ್ಮ ಮನೆ ದೇವ್ರನ್ನೂ ಕೂಡ ನೀವು ಮಾಡಬೇಕು. ನಿಮ್ಮ ಕಷ್ಟ ಕಾಲದಲ್ಲಿ ನಿಮಗೆ ಕಷ್ಟ ಅಂತ ಬಂದಾಗ ನಿಮಗೆ ಕೈ ಹಿಡಿಯೋದೇ ನಿಮ್ಮ ಮನೆ ದೇವರು, ಸರಿನಾ. ಸೊ ಅದಕ್ಕೆ ಹೇಳ್ತಾ ಇರೋದು, ದಯವಿಟ್ಟು ಮನೆ ದೇವ್ರನ್ನ ಯಾವುದೇ ಕಾರಣಕ್ಕೂ ನೀವು ಮರಿಬಾರ್ದು.
ಇಷ್ಟಪಡೋ ದೇವ್ರನ್ನ ಪೂಜೆ ಮಾಡಿ ಬೇಡ ಅನ್ನಲ್ಲ, ಅಂದರೂ ಕೂಡ ಅದ್ರ ಜೊತೆಗೆ ನೀವು ಮನೆ ದೇವ್ರನ್ನ ಅಪ್ಪಣೆನ ನೀವು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಮನೆ ದೇವ್ರ ಅಪ್ಪಣೆನ ನೀವು ತಗೊಂಡು ಮಾಡಬೇಕಾಗತ್ತೆ, ಸರಿನಾ? ಓಕೆ ಗಾಯ್ಸ್, ನೋಡಿದ್ರಲ್ಲ ಇವತ್ತಿನ ತಂತ್ರ ಪರಿಹಾರ ನಿಮಗೆ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ. ಯೂಸ್ಫುಲ್ ಅಂತ ಅನಿಸಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ಹೊಸದಾಗಿ ನನ್ನ ಚಾನಲ್ ಯಾರು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತೀನಿ. ಹಾಗೆಯೇ ಕಮೆಂಟ್ ಬಾಕ್ಸ್ನಲ್ಲಿ 456 ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನಾನು ಅದರಲ್ಲಿ ಆನ್ಸರ್ ಮಾಡ್ತೀನಿ. ಅಕಸ್ಮಾತ್ ನನಗೆ ಡೈರೆಕ್ಟಾಗಿ ಕೇಳೋಕ್ಕಾಗ್ತಿಲ್ಲ ಮೇಡಮ್ ಅಂತ ಅನ್ನೋರು ನಂದು ಇನ್ಸ್ಟಾಗ್ರಾಮ್ ID ಕೂಡ ಕೊಟ್ಟಿದ್ದೀನಿ, ಅದರಲ್ಲೂ ಕೂಡ ನೀವು ನನಗೆ DM ಮಾಡ್ಬೋದು, ಅದರಲ್ಲೂ ಕೂಡ ನಾನು ನಿಮಗೆ ಆನ್ಸರ್ನ ಮಾಡ್ತೀನಿ, ಓಕೆನಾ? ಹಾಗೆಯೇ ನಿಮ್ಗೆ ಯಾವ ರೀತಿ ವೀಡಿಯೋಸ್ಗಳು ಬೇಕು ಅದನ್ನು ಕೂಡ ಕಮೆಂಟ್ ಮಾಡಿ, ನಾನು ಅದನ್ನು ಖಂಡಿತವಾಗ್ಲೂ ಮಾಡ್ತೀನಿ. ಒಂದಿಬ್ಬರು ಕಮೆಂಟ್ ಮಾಡಿದ್ದೀರಾ, ಅದನ್ನು ನಾನು ಇನ್ನೂ ಅಂತಂದರೆ ನಾನು ಒಂದ್ಸಲ ಎಕ್ಸ್ಪೆರಿಮೆಂಟ್ ಮಾಡಬೇಕು ಗಾಯ್ಸ್, ಓಕೆನಾ? ಸುಮ್ಮನೆ ನಾನು ನಿಮಗೆ ಹಾಕ್ಬಿಡೋದು ದೊಡ್ಡದಲ್ಲ, ಏನೋ ಒಂದು ಮಾಡಿ ಹಾಕ್ಬಿಡ್ಬೋದು, ಬಟ್ ಒಂದ್ಸಲ ಅದನ್ನು ಎಕ್ಸ್ಪೆರಿಮೆಂಟ್ ಮಾಡಿ ಓಕೆ ನನಗೆ ಗುಡ್ ರಿಸಲ್ಟ್ ಸಿಕ್ತು ಅಂದರೆ ಮಾತ್ರ ನಾನು ನಿಮಗೆ ಶೇರ್ ಮಾಡ್ತೀನಿ, ಓಕೆನಾ? ಸುಮ್ಮನೆ ನಾನು ಆ ಥರ ವೀಡಿಯೋ ಮಾಡಿ ಹಾಕೋದಿಲ್ಲ. ಒಂದಿಬ್ಬರು ಕಮೆಂಟ್ ಮಾಡಿದ್ದೀರಾ ಈ ರೀತಿ ನಮಗೆ ಪರಿಹಾರ ತಿಳಿಸ್ಕೊಡಿ ಅಂತ, ಖಂಡಿತವಾಗ್ಲೂ ನಾನು ಅದನ್ನು ಮಾಡಿದ್ದೀನಿ. ನನಗೆ ಗುಡ್ ರಿಸಲ್ಟ್ ಸಿಕ್ತು ಅಂದರೆ ನಿಜವಾಗ್ಲೂ ಅತಿ ಶೀಘ್ರದಲ್ಲೇ ನಿಮಗೆ ಅದನ್ನು ಶೇರ್ ಮಾಡ್ತೀನಿ, ಓಕೆನಾ? ಓಕೆ ಗಾಯ್ಸ್, ಎಲ್ಲರಿಗೂ ಮತ್ತು ಮಹಾಲಕ್ಷ್ಮಿ ಒಳ್ಳೇದು ಮಾಡಲಿ, 456 ಏಂಜಲ್ಸ್ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ. ಲೈಕ್ ಮಾಡ್ತಾರೋರ್ಗಾಗಿರ್ಬಹುದು, ಹಾಗೆಯೇ ಕಮೆಂಟ್ ಮಾಡ್ತಾರಾಗಿರ್ಬೋದು, ಶೇರ್ ಮಾಡ್ತಾರಾಗಿರ್ಬೋದು, ನನ್ನ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಮತ್ತು ಮಹಾಲಕ್ಷ್ಮಿ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬೈ ಬೈ, ಸಿ ಯು, ಟೇಕ್ ಕೇರ್.